ಶ್ರೀ ಹರಿವಾಯು ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರಮಾಧವಾನ್. ಪ್ರಸನ್ನ ಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಆವರ್ತನೋ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕೋ ವಹ್ನಿರನಿಲೋ ಧರಣೀಧರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು 25ನೇ ಶ್ಲೋಕವನ್ನು ಹೇಳ್ಕೊಳ್ತಾ ಆ 25ನೇ ಶ್ಲೋಕದಲ್ಲಿರುವಂತಹ 8 ನಾಮಗಳಲ್ಲಿ ಆವರ್ತನ ಹೇಳಿದ್ದಾಗಿದೆ, ನಿವೃತ್ತಾತ್ಮ ಹೇಳಿದ್ದಾಗಿದೆ. ಇವತ್ತು ಸಂವೃತಃ ಎಂಬುವಂತಹ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಸಂವೃತಃ ಅಂತ ಹೇಳಿದ ಏನು ಅಂದರೆ ಆಚ್ಛಾದಿತನಾಗಿರುವವನು. ಆಚ್ಛಾದಿತನಾಗಿರುವವನು ಅಂತ ಹೇಳಿದರೆ ಮುಚ್ಚಲ್ಪಟ್ಟವನು, ಒಂದು ಪರದೆಯಿಂದ ಮುಚ್ಚಲ್ಪಟ್ಟವನು ಅಂದರೆ ಕಾಣಿಸದೆ ಆಗಿರುವವನು ಅಂತ ಹೇಳ್ತಾರೆ. ಅದಕ್ಕೆ ಸಂವ್ರಿಯತೆ ಪ್ರಳಯೇ ಇತರೇಷಾಂ ದರ್ಶನಂ ಯಥಾ ನ ಸ್ಯಾತ್ ತಥಾ ತಮಸಾ ಆಚ್ಛಾದ್ಯತೆ ಇತಿ ಸಂವೃತಃ. ಪ್ರಳಯ ಕಾಲದಲ್ಲಿ ಯಾರಿಗೂ ಕಾಣಿಸದೆ ಭಗವಂತನು ತಮಸ್ಸಿನಿಂದ ಅಂದರೆ ಕತ್ತಲಿನಿಂದ ಆಚ್ಛಾದಿತನಾಗಿರುವ ಕಾರಣ ಸಂವೃತಃ ಅಂತೇಳಿ, ಅಂದರೆ ಕತ್ತಲಿಂದ ಮುಚ್ಚಲ್ಪಟ್ಟವನು. ಅದರಿಂದಾಗಿ ಭಗವಂತ ಯಾರಿಗೂ ಕಾಣಿಸುವುದಿಲ್ಲ. ಆದ ಕಾರಣ ಸಂವೃತಃ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತ ನಾನು ನಿನ್ನೆ ಹೇಳಿದಂತೆ ಭಗವಂತನೇ ಸೃಷ್ಟಿಸ್ಥಿತಿ ಲಯಕರ್ತ ಸರ್ವಕರ್ತ. ಭಗವಂತನು ಪ್ರಳಯ ಕಾಲದಲ್ಲಿ ಏನು ಮಾಡ್ತಾನೆ, ಎಲ್ಲವನ್ನ ಸಂಹಾರ ಮಾಡಿ ತಾನು ಪ್ರಕೃತಿ ರೂಪದ ತಮಸ್ಸಿನಲ್ಲಿ ಇರ್ತಾನೆ. ಅಂದರೆ ಪ್ರಕೃತಿ ರೂಪವಾದ ತಮಸ್ಸಿನಿಂದ ಆವೃತನಾಗಿ ಇರ್ತಾನೆ. ಆಮೇಲೆ ಪ್ರಳಯ ಕಾಲ ಮುಗಿದ ಅನಂತರ ಪ್ರಳಯ ಕಾಲದ ಕೊನೆಯ ಕಾಲದಲ್ಲಿ ಆ ತಮಸ್ಸನ್ನು ಬಗಲಿಗೆ ಸರಿಸಿ ತಾನು ಪ್ರಾದುರ್ಭಾವ ಆಗ್ತಾನೆ. ಆಮೇಲೆ ಜಗತ್ತಿನ ಸೃಷ್ಟ್ಯಾದಿಗಳನ್ನೆಲ್ಲ ನಡೆಸುತ್ತಾನೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಸ ಇದಂ ಸರ್ವಂ ವಿಲಾಪ್ಯಾಂತಸ್ತಮಸಿ ನಿಲೀನಸ್ತತ್ ವಿಲಾಪ್ಯ ಯುತ್ತಿಷ್ಠತೆ ಸ ಇದಂ ಸರ್ವಂ ವಿಸೃಜತಿ ಅಂತ ಹೇಳ್ತಾ ಇದ್ದಾರೆ. ನಿಲೀನ ಶಬ್ದೇನಾಪಿ ತತ್ವಮುಚ್ಯತೆ. ಇಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಆ ಜಗತ್ ಪ್ರಳಯ ಕಾಲದಲ್ಲಿ ತಾನು ಎಲ್ಲವನ್ನೂ ಸಂಹಾರ ಮಾಡಿ ಪ್ರಕೃತಿ ರೂಪವಾದ ತಮಸ್ಸಿನಲ್ಲಿ
ಇರ್ತಾನೆ, ಅದರಿಂದ ಯಾರಿಗೂ ಕಾಣಿಸೋದಿಲ್ಲ. ಪ್ರಳಯ ಕಾಲ ಮುಗಿದ ನಂತರ ಆ ತಮಸ್ಸನ್ನು ಬಗಲಿಗೆ ಸರಿಸಿ ತಾನು ಪ್ರಾದುರ್ಭಾವವಾಗಿ ಜಗತ್ತನ್ನು ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಅಂತ ಹೇಳ್ತಾ, ಇನ್ನು ಭಗವಂತ ಪ್ರಳಯ ಕಾಲದಲ್ಲಿ ಪ್ರಕೃತಿ ರೂಪವಾದ ತಮಸ್ಸಿನಿಂದ ಆವೃತನಾಗಿರ್ತಾನೆ ಅಥವಾ ತಮಸ್ಸಿನಲ್ಲಿರ್ತಾನೆ ಎಂಬುವಂತಹ ವಿಷಯ ಋಗ್ವೇದದಲ್ಲೂ ಹೇಳಲ್ಪಟ್ಟಿದೆ. ಏನು? ತಮ ಆಸೀತ್ ತಮಸ ಗೂಹ್ಳಮಗ್ರೆ ಪ್ರಕೇತಂ ಸಲಿಲಂ ಸರ್ವಮ ಇದಂ ತುಚ್ಛೇನಾಭ್ಯಭಿಹಿತಂ ಯದಾಸೀತ್. ಅಂದರೆ ಭಗವಂತ ಪ್ರಕೃತಿ ತಮಸ್ಸಿನಲ್ಲಿ ಇರ್ತಾನೆ, ಯಾರಿಗೂ ಕಾಣದೇ ಇರ್ತಾನೆ, ಪ್ರಕೃತಿ ತಮಸ್ಸಿನಿಂದ ಆಚ್ಛಾದಿತನಾಗಿರ್ತಾನೆ ಅಂತ ಋಗ್ವೇದವು ಹೇಳ್ತಾ ಇದೆ. ಅಂದರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಭಗವಂತ ಸರ್ವತಂತ್ರ ಸ್ವತಂತ್ರ, ಭಗವಂತ ಸರ್ವಸಮರ್ಥ, ಅಘಟನಾಘಟನ ಸಮರ್ಥ, ಅಚಿಂತ್ಯಾದ್ಭುತಿ ಶಕ್ತಿ ಸಂಪನ್ನ ಅಂತ ನಾವು ಭಗವಂತನ ಇಷ್ಟು ರೀತಿಯಾಗಿ ಕೊಂಡಾಡ್ತೇವೆ. ಆದರೆ ಆ ಕತ್ತಲು, ಪ್ರಕೃತಿ ರೂಪವಾದಂತಹ ಕತ್ತಲು ತಮಸ್ಸು ಭಗವಂತನನ್ನು ಆಚ್ಛಾದನೆ ಮಾಡೋದೇ ಆದರೆ, ಅಂದರೆ ಭಗವಂತನನ್ನೂ ಕೂಡ ಸರ್ವಸಮರ್ಥನಾದ ಸರ್ವೋತ್ತಮನಾದ ಅಂತಹ ಭಗವಂತನನ್ನು ಪ್ರಕೃತಿ ರೂಪವಾದ ತಮಸ್ಸು ಆಚ್ಛಾದನೆ ಮಾಡೋದಾದರೆ ಭಗವಂತನಿಗೂ ಒಂದು ಅಡ್ಡಿ ಬಂತು. ಭಗವಂತನನ್ನು ತಡೆಗಟ್ಟುವಂತಹ, ಭಗವಂತನಿಗೆ ತೊಂದರೆ ಕೊಡುವಂತಹ, ಅವನು ಕಾಣದೆ ಮಾಡುವಂತಹ ಒಂದು ಶಕ್ತಿ ಇದೆ. ಆದ ಕಾರಣ ಪ್ರಕೃತಿ ರೂಪವಾದ ತಮಸ್ಸೇ ದೊಡ್ಡದು ಅಂತ ನಮಗೆ ಒಂದು ಸಂದೇಹ ಬರಬಹುದಾದ ಕಾರಣ ಅದಕ್ಕೆ ಇಲ್ಲಿ ಇವರು ವಿವರಣೆ ಕೊಡ್ತಾ ಇದ್ದಾರೆ. ಈ ತಮಸ್ಸಿನ ಆಚ್ಛಾದನೆ ಯಾಕೆ ಭಗವಂತನಿಗೆ ಅಂಥೇಳಿದರೆ, ಯಾರೂ ಕೂಡ ಭಗವಂತನನ್ನು ನೋಡದೆ ಮಾಡುವುದಕ್ಕಾಗಿ, ಯಾರಿಗೂ ಭಗವಂತ ಕಾಣದೇ ಇರಬೇಕು ಎಂಬುವ ದೃಷ್ಟಿಯಿಂದ ಪ್ರಕೃತಿ ರೂಪವಾದ ತಮಸ್ಸು ಭಗವಂತನನ್ನು ಆಚ್ಛಾದನೆ ಮಾಡುತ್ತೆ. ಆದರೆ ಭಗವಂತನನ್ನು ಆಚ್ಛಾದನೆ ಮಾಡುವುದಿಲ್ಲ. ಭಗವಂತನ ನೋಡುವುದಕ್ಕೆ, ಭಗವಂತ ತಾನು ನೋಡುವುದಕ್ಕೆ ಈ ತಮಸ್ಸು ಏನೂ ಅಡ್ಡಿ ಮಾಡೋದಿಲ್ಲ. ಈ ತಮಸ್ಸು ಏನೇನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ತಮಸ್ಸಿನಲ್ಲಿ ಕೂಡ ಭಗವಂತ ಇದ್ದುಕೊಂಡು ಅವನು ಕಾಣದೆ, ಯಾರಿಗೂ ಕಾಣದೆ ತಾನು ಮಾತ್ರ ಎಲ್ಲವನ್ನೂ ನೋಡ್ತಾ ಇರ್ತಾನಂತೆ. ಪ್ರಕೃತಿ, ಪುರುಷ ಮತ್ತು ಕಾಲ ಇವುಗಳನ್ನೆಲ್ಲ ನೋಡ್ತಾ ಇರ್ತಾನೆ. ಆದರೆ ಭಗವಂತನನ್ನು ಮಾತ್ರ ಯಾರು ನೋಡಲಾರರು ಎಂದು ಪೈಂಗಿ ಶ್ರುತಿ ಹೇಳ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ, ಸ ಏತಸ್ಮಿನ್ ತಮಸಿ ನಿಲೀನಃ ಪ್ರಕೃತಿಂ ಪುರುಷಂ ಕಾಲಂಚಾಪ್ಯನುಪಶ್ಯತಿ ನೈನಂ ಪಶ್ಯತಿ ಕಶ್ಚನ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಪೈಂಗಿ ಶ್ರುತಿಯನ್ನು ನಮಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ತಮಸ್ಸಿನಲ್ಲಿ ಭಗವಂತ ಇದ್ದು ಅವನು ಯಾರಿಗೆ ಕಾಣದೇ ಇರ್ತಾನೆ, ಆದರೆ ತಾನು ಎಲ್ಲವನ್ನೂ ನೋಡ್ತಾ ಇರ್ತಾನೆ. ಅಂದರೆ ಅರ್ಥಾತ್ ತಮಸ್ಸು ಭಗವಂತನನ್ನು ಯಾವ ರೀತಿಯಾಗಿ ಅಡ್ಡಿ ಮಾಡಲಾಗದು, ಅದಕ್ಕೆ ಯಾವ ಶಕ್ತಿಯೂ ಇಲ್ಲ. ಭಗವಂತನಿಗೆ ಸರ್ವಸಮರ್ಥನು, ಭಗವಂತನು ಎಲ್ಲವನ್ನೂ ನೋಡ್ತಾ ಇರ್ತಾನೆ. ಆದರೆ ಯಾರಿಗೂ ಭಗವಂತ ಕಾಣದೆ ಆ ಪ್ರಕೃತಿ ರೂಪವಾದ ತಮಸ್ಸು ಅಡ್ಡಿಯಾಗತ್ತೆ, ಆಚ್ಛಾದನೆ ಮಾಡಿರುತ್ತೆ ಅಷ್ಟೇ ಹೊರತು ಭಗವಂತನಿಗೆ ಯಾವ ತೊಂದರೆಯೂ ಇಲ್ಲ. ಆದರೆ ಇಲ್ಲಿ ನಿಮಗೆ ಅರ್ಥ ಆಗೋದಕ್ಕಾಗಿ ಹೇಳ್ತೇನೆ, ದೃಷ್ಟಾಂತವನ್ನು ಸರ್ವಸಾಮ್ಯ ತಗೋಬಾರ್ದು. ಎಷ್ಟರವರೆಗೂ ಉದಾಹರಣೆಯನ್ನು ದೃಷ್ಟಾಂತವನ್ನು ತಗೊಳ್ಳಬೇಕೋ ಅಷ್ಟೇ ತಗೋಬೇಕು ಅಂತ, ಸರ್ವಸಾಮ್ಯವನ್ನು ತಗೋಬಾರದು ಅಂತ ಶಾಸ್ತ್ರದಲ್ಲಿ ದೃಷ್ಟಾಂತಕ್ಕೆ ಒಂದು ನಿಯಮ ಇದೆ. ಉದಾಹರಣೆಗೆ ಒಂದು ಬೆಕ್ಕು ಇದೆ. ಬೆಕ್ಕು ತಾನು ಕತ್ತಲಲ್ಲಿರುತ್ತೆ, ನಮಗೆ ಕಾಣಲ್ಲ, ಆದರೆ ಅದು ಎಲ್ಲವನ್ನೂ ನೋಡ್ತಾ ಇರುತ್ತೆ. ಒಂದು ಬೆಕ್ಕಿಗೆ, ಅಲ್ಪ ಪ್ರಾಣಿಯಾದಂತಹ ಒಂದು ಬೆಕ್ಕೆ ತಾನು ಕತ್ತಲಲ್ಲಿದ್ದು ಯಾರಿಗೂ ಕಾಣದೆ ತಾನು ಎಲ್ಲವನ್ನೂ ನೋಡ್ತಾ ಇರುವಾಗ, ಸರ್ವಸಮರ್ಥನಾದಂತಹ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಅಘಟನಾಘಟನ ಸಮರ್ಥನಾದ ಭಗವಂತನು
ತಾನು ಕತ್ತಲಲ್ಲಿದ್ದು ಯಾರಿಗೂ ಕಾಣದೆ ತಾನು ಎಲ್ಲವನ್ನೂ ನೋಡ್ತಾ ಇರ್ತಾನೆ ಅಂದರೆ ಭಗವಂತನ ಒಂದು ಉತ್ಕೃಷ್ಟವಾದ ಸರ್ವ ಸಾಮರ್ಥ್ಯವನ್ನು ಸೂಚಿಸುತ್ತೆ ಹೊರತು ಇದು ಭಗವಂತನಿಗೆ ದೋಷವಲ್ಲ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಅಜ್ಞಾನಿಗಳಿಗೆ ಕಾಣದಂತೆ ಭಗವಂತ ಈ ಪರಮಾಚ್ಛಾದಿಕ ಎಂಬ ಪ್ರಕೃತಿಯಿಂದ ಆಚ್ಛಾದಿತನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಎರಡು ಆಚ್ಛಾದನಗಳು, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡಿರುತ್ತೆ. ಆ ಪರಮಾಚ್ಛಾದಿಕ ಎಂಬ ಪ್ರಕೃತಿಯಿಂದ ಭಗವಂತ ಆವರಿಸಲ್ಪಟ್ಟು ಯಾರಿಗೂ, ಮುಖ್ಯವಾಗಿ ಅಜ್ಞಾನಿಗಳಿಗೆ ಕಾಣದಂತೆ ಭಗವಂತ ಇರ್ತಾನೆ ಅಂತ ನಮಗೆ ಹೇಳ್ತಾ ಇದೆ. ಏನು ಮೇಘಾಂತರ್ಹಿತಾದಿತ್ಯವತ್ತು ಯೋಗ ಮಾಯಾವೃತತ್ವೇನ ಮೂಢಜ್ಞಾನ ವಿಷಯತ್ವಾತ್ ಸಂವೃತಃ. ಮೇಘ ಅಂತರ್ಹಿತಾದಿತ್ಯವತು, ಹೇಗೆ ಮೇಘ ಸೂರ್ಯನನ್ನು ಮುಚ್ಚಿಬಿಡತ್ತೆ. ಮೇಘ ಸೂರ್ಯನನ್ನು ಮುಚ್ಚಿದಾಗ ಸೂರ್ಯ ಕಾಣುವುದಿಲ್ಲ ನಮಗೆ, ಆದರೆ ಸೂರ್ಯನ ತೇಜಸ್ಸಿಗೆ ಯಾವ ಲೋಪವೂ ಬರೋದಿಲ್ಲ. ನಮಗೆ ಸೂರ್ಯ ಕಾಣುವುದಿಲ್ಲವೇ ಹೊರತು ಸೂರ್ಯನ ತೇಜಸ್ಸು ಯಾವುದೂ ಕಡಿಮೆ ಆಗುವುದಿಲ್ಲ. ನಮಗೆ ಸ್ವಲ್ಪ ಅದರ ಪ್ರಕಾಶ ಕಡಿಮೆ ಆಗುತ್ತೆ ಹೊರತು ರಾತ್ರಿಯಂತೆ ಕತ್ತಲು ಆಗುವುದಿಲ್ಲ. ಮೇಘ ಸೂರ್ಯನನ್ನು ಮುಚ್ಚೋದರಿಂದ ಸೂರ್ಯನ ತೇಜಸ್ಸಿಗೆ, ಸೂರ್ಯನಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಅದೇ ರೀತಿಯಾಗಿ ಯೋಗ ಮಾಯಾವೃತತ್ವೇನ ಮೂಢ ಜ್ಞಾನ ಅವಿಷಯತ್ವಾತ್ ಸಂವೃತಃ. ಹಾಗೆ ಈ ಯೋಗಮಾಯದಿಂದ ಆವರಿಸಲ್ಪಟ್ಟು ಅಜ್ಞಾನಿಗಳಿಗೆ ಭಗವಂತ ಕಾಣದೇ ಇರುವುದರಿಂದ ಭಗವಂತನಿಗೆ ಸಂವೃತಃ ಅಂತ ಹೆಸರು ಅಂತ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಭಗವಂತನು ಪ್ರಳಯ ಕಾಲದಲ್ಲೇ ಅಲ್ಲದೆ ಉಳಿದ ಕಾಲದಲ್ಲೂ ಜ್ಞಾನಿಗಳಿಗೆ ಕಾಣ್ತಾನೆ, ಜ್ಞಾನಿಗಳು ಅಲ್ಲದೇ ಇರುವವರಿಗೆ ಭಗವಂತ ಕಾಣುವುದಿಲ್ಲ ಅಂತ. ಯಾಕೆ? ಪರಮಾಚ್ಛಾದಿಕ ಎಂಬ ಪ್ರಕೃತಿ ಭಗವಂತನನ್ನು ಆವರಿಸಿ ಅವನ ಜ್ಞಾನವು, ಅಂದರೆ ಭಗವಂತನ ಜ್ಞಾನವು ಸಾಮಾನ್ಯರಿಗೆ ಬರದಂತೆ ಮಾಡುತ್ತೆ. ಅದೇ ಹೇಳ್ತಾರೆ, ಪರಮಾಚ್ಛಾದಿಕ ಪರ ಜೀವಂ ಪ್ರತಿ ಮಹಾವಿಷ್ಣುಂ ಯಾ ತ್ವಾಚ್ಛಾದಯತಿ ಪ್ರಭೋ ಸಾ ಅಪರ ಪ್ರಕೃತಿರ್ಜ್ಞೇಯ ಪರಮಾಚ್ಛಾದಿಕ ಸ್ಮೃತ ಅಂತ ಹೇಳ್ತಾರೆ. ಈ ಪರಮಾಚ್ಛಾದಿಕ ಎಂಬ ಪ್ರಕೃತಿ ಭಗವಂತನನ್ನು ಆವರಿಸಿಬಿಡುತ್ತೆ. ಆವರಿಸಿ ಭಗವಂತನ ಜ್ಞಾನ, ಭಗವಂತನು ಇದ್ದಾನೆ ಎಂಬುವ ಜ್ಞಾನ ಅವನನ್ನು ನೋಡುವುದಕ್ಕೆ ಸಾಧ್ಯವಾಗದೇ ಇರುವಂತೆ ಈ ಪರಮಾಚ್ಛಾದಿಕ ಎಂಬ ಪ್ರಕೃತಿ ಮಾಡುತ್ತೆ. ಒಂದು ಪ್ರಳಯ ಕಾಲದಲ್ಲೇ ಅಲ್ಲ, ಉಳಿದ ಕಾಲಗಳಲ್ಲೂ ಕೂಡ ಈ ಪರಮಾಚ್ಛಾದಿಕ ಎಂಬುವುದು ಭಗವಂತನನ್ನು ಕಾಣದಂತೆ ಮಾಡುತ್ತೆ ಅಂತ ನಮಗೆ ತಿಳಿಸಿಕೊಡ್ತಾ, ಇನ್ನು ಈ ಪರಮಾಚ್ಛಾದಿಕ ಈ ಆವರಕ ಭಗವಂತನ ಜ್ಞಾನ ಉಳಿದವರಿಗೆ, ಅಂದರೆ ಜ್ಞಾನಿಗಳಲ್ಲದೆ ಇರುವವರಿಗೆ ಬರದಂತೆ ತಡೆಯತ್ತೇ ಹೊರತು ಭಗವಂತನಿಗೆ ಈ ಪ್ರಪಂಚವನ್ನು ತಿಳಿಯಲು ತಡೆ ಮಾಡೋದಿಲ್ಲ. ಅರ್ಥಾತ್ ಮತ್ತು ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ನಮಗೆ ನ ವಿಷ್ಣುಂ ಛಾದಯತ್ಯೇಷ ತಜ್ಞಾನಂ ಛಾದಯೇತ್ ಪರಂ ಜೀವಸ್ಯೈವ ಅಂತ ಮಹಾತತ್ವ ವಿವೇಕ ಹೇಳ್ತಾ ಇದೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಏನು? ಭಗವಂತ ಕಾಣದೆ ಇರುವಂತೆ ಈ ಪರಮಾಚ್ಛಾದಿಕ ಜೀವರಿಗೆ, ಮನುಷ್ಯರಿಗೆ ಕಾಣದೇ ಮಾಡತ್ತೆ ಹೊರತು ಭಗವಂತನಿಗೆ ಈ ಪ್ರಪಂಚವನ್ನು ನೋಡದೇ ಇರುವಂತೆ, ಪ್ರಪಂಚ ಕಾಣದೇ ಇರುವಂತೆ ಮಾಡುವುದಿಲ್ಲ ಈ ಪರಮಾಚ್ಛಾದಿಕ. ಇದು ಈ ವಿಷಯವನ್ನು ಹೇಳ್ತಾ, ಅಷ್ಟೇ ಅಲ್ಲ, ಇಲ್ಲಿ ಈ ಪರಮಾಚ್ಛಾದಿಕ ಏನು ಮಾಡುತ್ತೆ, ಆ ಅಪರೋಕ್ಷ ಜ್ಞಾನಿಗಳಾದಂತಹ ಚತುರ್ಮುಖ ಬ್ರಹ್ಮ ಮೊದಲಾದವರಿಗೆ, ದೇವತೆಗಳನ್ನು ಇದು ಅಡ್ಡಿ ಮಾಡೋದಿಲ್ಲ ಪರಮಾಚ್ಛಾದಿಕ.
ಅದೇ ಹೇಳ್ತಾ ಇದ್ದಾರೆ, ನ ತತ್ರಾಪಿ ಬ್ರಹ್ಮಾದೇರಸ್ತಿ ಸಾ ಕ್ವಚಿತು. ಈ ಪರಮಾಚ್ಛಾದಿಕ ಅಜ್ಞಾನಿಗಳಿಗೆ ಮಾತ್ರ ಭಗವಂತನನ್ನು ಕಾಣದೆ ಮಾಡುತ್ತೆ ಹೊರತು ಅಪರೋಕ್ಷ ಜ್ಞಾನಿಗಳಾದಂತಹ ಚತುರ್ಮುಖನೇ ಮೊದಲಾದ ದೇವತೆಗಳಿಗೆ ಈ ಪರಮಾಚ್ಛಾದಿಕ ಭಗವಂತನು ಕಾಣದೆ ಮಾಡುವುದಿಲ್ಲ. ಅವರು ಕೂಡ ಅಪರೋಕ್ಷ ಜ್ಞಾನಿಗಳಾದಂಥವರು ಬ್ರಹ್ಮ ಮೊದಲಾದವರು ಭಗವಂತನನ್ನು ಪರಮಾಚ್ಛಾದಿಕ ಮುಚ್ಚಿದ್ದರೂ ಅವರು ಭಗವಂತನನ್ನು ನೋಡ್ತಾರೆ, ಕಾಣ್ತಾರೆ ಎಂಬುವಂತಹ ವಿಷಯವನ್ನು ಹೇಳ್ತಾ ಇಲ್ಲಿ ಇನ್ನು ಭಗವಂತ ಜೀವನಿಗೆ ಕಾಣುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಅವನು ಕಾಮದಿಂದ ಅವನಿಗೆ ಕಾಮ ಇದೆ, ಜೀವನಲ್ಲಿ ಒಂದು ಕಾಮ ಇದೆ. ಅದರಿಂದ ಅವನಿಗೆ ತಿಳಿಯದೆ, ಜೀವನಿಗೆ ಭಗವಂತನು ಕಾಣದೆ ತಿಳಿಯದೆ ಆಚ್ಛಾದಿತನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಜೀವನು ಅವನಲ್ಲಿ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ವರ್ಗಾದಿಗಳಿದೆ. ಅದನ್ನೇ ಹೇಳ್ತಾ ಇದ್ದಾರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜೀವಸ್ಥಿತೇನ ಕಾಮೇನ ತಸ್ಯ ನ ಜ್ಞಾತೋ ಯಥಾ ಭವತಿ ತಥಾ ಸಂವ್ರಿಯತೆ ಆಚ್ಛಾದ್ಯತೆ ಇತಿ ಸಂವೃತಃ. ಅಂದರೆ ಜೀವನಲ್ಲಿರುವಂತಹ ಕಾಮ, ಕೋರಿಕೆ ಇದಿರೋದರಿಂದ ಭಗವಂತನು ಅವನಿಗೆ ಕಾಣದೆ ಆಚ್ಛಾದಿತನಾಗಿರ್ತಾನೆ. ಆಚ್ಛಾದಿತನಾದಂತಹ ಭಗವಂತ ಪ್ರಪಂಚವನ್ನೆಲ್ಲ ನೋಡ್ತಾ ಇರ್ತಾನೆ, ಜೀವರನ್ನೆಲ್ಲ ನೋಡ್ತಾ ಇರ್ತಾನೆ. ಇನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಹೇಗೆ ನಮಗೆ ಧೂಮೇನಾವ್ರಿಯತೆ ವನ್ನಿಃ ತಥಾ ತೇನೇದಮಾವೃತಂ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಥಾ ಧೂಮೇನಾಗ್ನಿರಾವೃತಃ ಪ್ರಕಾಶರೂಪೋ ಅಪ್ಯನ್ಯೇಷಾಮದರ್ಶನಾಯ ತಥಾ ಪರಮಾತ್ಮ. ನಮಗೆ ಬೆಂಕಿ ಇರುತ್ತೆ, ಆದರೆ ಬೆಂಕಿಯಿಂದ ಏನಾಗುತ್ತೆ, ಹೊಗೆ ಮುಚ್ಚಿಬಿಟ್ಟಿರುತ್ತೆ. ಬೆಂಕಿಯನ್ನು ಮುಚ್ಚಿ ಹೊಗೆ ಕಾಣದೆ ಮಾಡುತ್ತೆ ಬೆಂಕಿಯನ್ನು. ಆದರೆ ಸ್ವತಃ ಪ್ರಕಾಶರೂಪವಾದ ಅಗ್ನಿಗೆ ಹೊಗೆಯ ಸ್ಪರ್ಶ ಇರಲ್ಲ. ಹೇಗೆ ಸೂರ್ಯನನ್ನು ಮೇಘವು ಆಚ್ಛಾದನೆ ಮಾಡಿದರೆ ಸೂರ್ಯನಿಗೆ ಯಾವ ತೊಂದರೆಯೂ ಇರೋದಿಲ್ಲ, ಮೇಘದಿಂದ ಸೂರ್ಯನಿಗೆ ಸ್ಪರ್ಶವಿರೋದಿಲ್ಲ, ಹಾಗೆ ಅಗ್ನಿ ಕೂಡ ಹೊಗೆಯಿಂದ ಆಚ್ಛಾದಿತವಾಗಿದ್ದರೂ ಕೂಡ ಹೊಗೆಗೆ ಸ್ಪರ್ಶ ಇರೋದಿಲ್ಲ, ಅಗ್ನಿಗೆ ಹೊಗೆಯಿಂದ ಸ್ಪರ್ಶ ಇರೋದಿಲ್ಲ. ಆ ಹೊಗೆಯಿಂದಾಗಿ ಅಗ್ನಿಯನ್ನು ನಾವು ನೋಡಲಿಕ್ಕಾಗೋದಿಲ್ಲ ಅಷ್ಟೇ ಹೊರತು ಅಲ್ಲಿ ಅಗ್ನಿ ಇದ್ದೇ ಇರುತ್ತೆ. ಆ ಹೊಗೆ ಎಂಬುದು ಅಗ್ನಿಯನ್ನು ಏನೂ ಮಾಡುವುದಿಲ್ಲ. ಅದಕ್ಕೆ ನಮಗೆ ಈ ವನ್ನಿ ಧೂಮನ್ಯಾಯ ಅಂತ ಹೇಳ್ತಾರೆ. ನಮಗೆ ಇದು ಎಲ್ಲಿ ಆ ಹೊಗೆ ಕಾಣಿಸ್ತು, ಹೊಗೆ ಕಾಣಿದ ಕೂಡಲೇ ನಾವೇನು ಅನ್ಕೊತೇವೆ, ಅಲ್ಲಿ ಬೆಂಕಿ ಇದೆ. ನಾವು ಅಗ್ನಿಯನ್ನು ಕಾಣದೇ ಇದ್ದರೂ ಧೂಮವನ್ನು ನೋಡಿ ವನ್ನಿ ಇದೆ, ಅಗ್ನಿ ಇದೆ ಅಂತ ಹೇಳ್ತಾ ಇದ್ದೇವೆ. ಆದ ಕಾರಣ ಅದೇ ರೀತಿಯಾಗಿ ಈ ಜೀವನಲ್ಲಿರುವ ಕಾಮವು ಭಗವಂತನನ್ನು ನಮಗೆ ಕಾಣದೆ, ಭಗವಂತನನ್ನು ನಾವು ನೋಡದೇ ಇರುವಂತೆ ಒಂದು ಪರದೆಯಂತೆ ಅಡ್ಡಿ ಇರುತ್ತೆ. ಅದು ಆ ಪರದೆ, ಈ ಕಾಮ ಎಂಬುವಂತಹ ಪರದೆ ಭಗವಂತನನ್ನು ಕಾಣದೆ ಜೀವನನ್ನು ಮಾಡುತ್ತೆ ಹೊರತು ಆ ಪರದೆಯಿಂದ ಭಗವಂತನಿಗೇನು ಸಂಬಂಧವಿಲ್ಲ, ಅವನಿಗೆ ಕಾಮದ ಸ್ಪರ್ಶ ಇಲ್ಲ. ಆ ಕಾಮದ ಆವರಣದಿಂದಾಗಿ ಜೀವನು ಪರಮಾತ್ಮನನ್ನು ತಿಳಿಯಲಾರನಷ್ಟೇ ಹೊರತು ಭಗವಂತನಿಗೆ ಅದರಿಂದ ಏನೂ ತೊಂದರೆ ಇಲ್ಲ. ಈ ಅಭಿಪ್ರಾಯವನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಕಾಮದ ಆವರಣಕ್ಕೆ ಹೊಗೆಯ ಆವರಣದ ದೃಷ್ಟಾಂತವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ, ಒಟ್ಟಾರೆ ಏನು ಜೀವನಿಗೆ ಈ ಕಾಮ ಅಂದರೆ ಬೈಕೆ, ಈ ಬೈಕೆಯಿಂದ ಅವನು ಏನಾಗ್ತಾ ಇದ್ದಾನೆ, ಭಗವಂತನ ಜ್ಞಾನವನ್ನು ಕಳೆದುಕೊಳ್ತಾ ಇದ್ದಾನೆ. ಅದೇ ಹೇಳ್ತಾ ಇದ್ದಾನೆ ಭಗವಂತ ಭಗವದ್ಗೀತೆಯಲ್ಲಿ,
ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ವಿನಶ್ಯತಿ. ಅದೇ ನಮಗೆ ಒಂದು ವಿಷಯ ಇದು ನನಗೆ ಬೇಕು, ಇದು ನನಗೆ ಹಿತ ಅಂತ ನಾವೇನು ಮಾಡ್ತೇವೆ, ಅದನ್ನು ನಾವು ಬಯಸುತ್ತೇವೆ. ಅದು ನಮಗೆ ಅಹಿತ ಅಂತ ಗೊತ್ತಾಗಲ್ಲ. ಅಹಿತವಾದದ್ದನ್ನು ಹಿತ, ಇದು ನಮಗೆ ಒಳ್ಳೆಯದಲ್ಲ ಆದರೂ ಒಳ್ಳೆಯದು ಅಂತ ನಾವು ಭಾವಿಸುತ್ತೇವೆ. ಅದರಿಂದಾಗಿ ಅದರ ಮೇಲೆ ಆಸೆ ಬೆಳೆಯುತ್ತೆ. ಆ ಆಸೆ ಅದೇ ಕಾಮ ಹುಟ್ಟತ್ತೆ. ಅದು ಬೇಕು ಎಂಬುವಂತಹ ಕಾಮ, ಬಯಕೆ, ಕೋರಿಕೆ ಹುಟ್ಟತ್ತೆ. ಯಾವಾಗ ಆ ಕಾಮ ನಮಗೆ ನೆರವೇರಲಿಲ್ಲ, ಈಡೇರಲಿಲ್ಲ, ಆವಾಗ ನಮಗೇನಾಗುತ್ತೆ, ಕಾಮಾತ್ ಕ್ರೋಧೋಭಿಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಯಾವಾಗ ಕಾಮವು ಈಡೇರಲಿಲ್ಲವೋ ಕ್ರೋಧ ಬರುತ್ತೆ. ಕ್ರೋಧಾತ್ ಭವತಿ ಸಮ್ಮೋಹ. ಆ ಕ್ರೋಧದಿಂದ ಸಮ್ಮೋಹ, ವಿಪರೀತ ವ್ಯಾಮೋಹ. ಸಮ್ಮೋಹಾತ್ ಸ್ಮೃತಿ ವಿಭ್ರಮ. ವಿಪರೀತ ವ್ಯಾಮೋಹ ಒಂದು ಪದಾರ್ಥದಲ್ಲಿ ಬಂತು, ಆವಾಗೇನಾಗುತ್ತೆ, ನಮ್ಮ ಬುದ್ಧಿ ಕೆಟ್ಟೋಗುತ್ತೆ. ಆವಾಗೇನ ಸ್ಮೃತಿಭ್ರಂಶಾತ್ ಬುದ್ಧಿನಾಶ. ಯಾವಾಗ ನಮಗೆ ಮೋಹದಿಂದ ತಪ್ಪು ತಿಳುವಳಿಕೆ ಬರುತ್ತೆ, ತಪ್ಪು ವಿವೇಕ ಬರುತ್ತೆ, ಆವಾಗ ಬುದ್ಧಿ ಕೆಡುತ್ತೆ. ಬುದ್ಧಿ ಕೆಟ್ಟಾಗ ನಾವು ನಾಶವಾಗ್ತೇವೆ. ಅರ್ಥಾತ್ ನಾವು ಭಗವಂತನನ್ನು ಕಾಣದೇ ಇರುವುದಕ್ಕಾಗಿ ಈ ಕಾಮ ಎಂಬುವಂತಹ ಆವರಕವೇ ಕಾರಣ. ಆದ ಕಾರಣ ಕಾಮವನ್ನು ಜಯಿಸಬೇಕು. ಈ ಕಾಮವೇ ಎಲ್ಲದಕ್ಕೂ ಮೂಲ ಕಾರಣ. ಆದ ಕಾರಣ ಈ ಕಾಮವು ಭಗವಂತನನ್ನು ಕಾಣದೇ ಮಾಡ್ತಾ ಇದೆ. ಆದ ಕಾರಣ ಸಂವೃತಃ, ನಮಗೆ ಕಾಣದೆ ಭಗವಂತ ಮಾಡುವಂತಹ ಕಾಮದ ಆವರಣದಿಂದ, ಆವರಕದಿಂದ ಆಚ್ಛಾದಿತನಾಗಿರುವ ಕಾರಣ ಭಗವಂತನಿಗೆ ಸಂವೃತಃ ಅಂತ ಹೆಸರು. ಇನ್ನು ಒಳ್ಳೆ ಗುಣಗಳಿಂದ ಕೂಡಿರುವವನು ಆದ ಕಾರಣ ಅವನು ಸಂವೃತಃ ಅಂತ ಹೇಳ್ತಾ ಇದ್ದಾರೆ. ಸಮ್ಯಕ್ ಗುಣೈರ್ವೃತಃ, ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ. ಅವನಲ್ಲಿರುವ ಗುಣಗಳು ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ವಂದೇ ಗೋವಿಂದಂ ಆನಂದಜ್ಞಾನದೇಹಂ. ಆದ ಕಾರಣ ಅವನಲ್ಲಿ ಎಲ್ಲವೂ ಕಲ್ಯಾಣ ಗುಣಗಳೇ, ಎಲ್ಲ ಚೆನ್ನಾಗಿ ಇರುವ ಗುಣಗಳಿಂದ ಕೂಡಿರುವವನಾದ ಕಾರಣ ಅವನು ಸಂವೃತಃ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತನಲ್ಲಿರುವ ಆನಂದಾದಿ ಅನಂತ ಗುಣಗಳು ಅವನ ಸ್ವರೂಪಾತ್ಮಕವಾಗೇ ಇದೆ. ಅಂದರೆ ಅದು ತಂದಿಟ್ಟುಕೊಂಡಿದ್ದಲ್ಲ, ಆರ್ಟಿಫಿಷಿಯಲ್ ಅಲ್ಲ, ಕೃತಕವಾದದ್ದಲ್ಲ, ನೈಜವಾದದ್ದು, ಸ್ವರೂಪಭೂತವಾದದ್ದು. ಅವನ ಆನಂದಾದಿ ಅನಂತ ಗುಣಗಳು ಅವನಿಂದ ಎಂದೆಂದೂ ವಿಯೋಗ ಹೊಂದಲ್ಲ, ಅವನನ್ನು ಬಿಟ್ಟು ಹೋಗುವುದಿಲ್ಲ, ಅವನಲ್ಲೇ ಇರುತ್ತೆ. ಅಂದರೆ ಸ್ವಾಭಾವಿಕವಾದದ್ದು. ಆದ ಕಾರಣ ಇದರಿಂದ ಇದ್ದವನು ಒಳ್ಳೆಯ ಗುಣಗಳಿಂದ ಕೂಡಿರುವವನಾದ ಕಾರಣ ಅವನು ಸಂವೃತಃ ಅಂತ ಹೇಳ್ತಾ ಇದ್ದಾರೆ. ಯೈಷಾ ಚೇಷ್ಟಾ ಭಗವತೋ ಯಚ್ಚಜ್ಞಾನಂ ಪರಾತ್ಮನಃ ತತ್ಸರ್ವಂ ಭಗವಾನೇವ ಯೇ ಚ ಧರ್ಮ ಬಲಾದಯಃ. ಈ ಭಗವಂತ ಬೇರೆ ಅಲ್ಲ, ಭಗವಂತನ ಗುಣಗಳು ಬೇರೆ ಅಲ್ಲ. ಭಗವಂತನಿಗೂ ಭಗವಂತನ ಗುಣಗಳಿಗೂ ಅಭೇದವಿದೆ, ಅದೇ ಸ್ವರೂಪಾತ್ಮಕವಾಗಿದೆ. ಆದರೆ ನಮ್ಮದು ಹಾಗಲ್ಲ. ನಾವು ಜೀವರು, ನಮ್ಮ ಮೇಲೆ ಪ್ರಕೃತಿ ಆವರಕವಿದೆ. ಲಿಂಗದೇಹ, ಅನಿರುದ್ಧ ದೇಹ, ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಆದರೆ ಭಗವಂತನಿಗೂ ಭಗವಂತನ ಗುಣಗಳಿಗೂ ಬೇರೆ ಅಲ್ಲ, ಸ್ವರೂಪಾತ್ಮಕವಾಗೇ ಇದೆ. ಅದಕ್ಕೆ ನಮಗೆ ಶಾಸ್ತ್ರದಲ್ಲಿ ಏನು ಪ್ರಮೇಯ ಹೇಳುತ್ತೆ, ಭಗವಂತನಿಗೂ ಭಗವಂತನ ಗುಣಗಳಿಗೂ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ಅನಂತಾನಂತ ರೂಪಗಳಿಗೂ ಭೇದವಿಲ್ಲ, ಅಭೇದವೇ ಇದೆ. ಹೀಗೆ ಭೇದವನ್ನು ನೋಡಿದರೆ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ನವವಿಧ ದ್ವೇಷಗಳಲ್ಲಿ ಅದೂ ಒಂದು ಅಂತ ಹೇಳ್ತಾರೆ. ಈ ಪ್ರಮೇಯವನ್ನು ತಿಳಿಸಿಕೊಡುವುದಕ್ಕಾಗಿಯೇ ನಮಗೆ ವಾಯುಸ್ತುತಿ, ಶ್ರೀಹರಿ ವಾಯುಸ್ತುತಿ ನಮ್ಮೆಲ್ಲರಿಗೂ ತಿಳಿದಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು
ಮಧ್ವಾಚಾರ್ಯ ನೈವೇದ್ಯ ಮಾಡಿ ಎಷ್ಟೊತ್ತಾದರೂ ಅವರು ಬಾಗಿಲು ತೆಗೆದೇ ಇರುವಾಗ ಒಂದು ಸಣ್ಣ ರಂಧ್ರದಿಂದ ಇಣಿಕಿ ನೋಡಿದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಅದ್ಭುತವಾದಂತಹ ದೃಶ್ಯ ಕಾಣಿತು. ಏನು ಅಂತ ಹೇಳಿದರೆ, ಹನುಮ ಭೀಮ ಮಧ್ವ 3 ರೂಪಗಳಿಂದ ರಾಮಕೃಷ್ಣ ವೇದವ್ಯಾಸರಿಗೆ ಏಕಕಾಲದಲ್ಲಿ ಪೂಜೆ ಮಾಡ್ತಾ ಇದ್ದರು ಮಧ್ವಾಚಾರ್ಯರು. ಅದು ನೋಡಿ ಅವರಿಗೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಭಕ್ತಿ ಉದ್ರೇಕದಿಂದ ಅವರೇನು ಮಾಡಿದ್ರು, ಶ್ರೀಮದ್ವಿಷ್ಣುಂಗ್ರನಿಷ್ಠಾದಿ ಗುಣಗುರುಡತಮ ಅಂತ ಹೇಳಿ ವಾಯುಸ್ತುತಿಯನ್ನು ರಚನೆ ಮಾಡಿ 41 ಶ್ಲೋಕಗಳನ್ನು ತಂದು ಗುರುಗಳಾದ ಮಧ್ವಾಚಾರ್ಯರಿಗೆ ಸಮರ್ಪಣೆ ಮಾಡಿದರು. ಮಧ್ವಾಚಾರ್ಯರಂದರು, ಇದು ಕೇವಲ ನನ್ನ ಗುರುಸ್ತುತಿ ಆಗಬಾರದು, ಹರಿವಾಯುಸ್ತುತಿ ಆಗಬೇಕು ಅಂತ ಹೇಳಿ ಮಧ್ವಾಚಾರ್ಯ ಏನು ಮಾಡಿದರು, ನಖಸ್ತುತಿಯನ್ನು ಬರೆದರು. ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ಮಾತಂಗ ಲಕ್ಷ್ಮೀಕಾಂತ ಸಮಂತತು ಅಂಥೇಳಿ 2 ಶ್ಲೋಕಗಳನ್ನು ನರಸಿಂಹ ನಖಸ್ತುತಿ ಮಾಡಿ ಇದರನ್ನು ಯಾರು ಸಂಪುಟಾಕಾರವಾಗಿ ಓದ್ತಾರೋ ಅವರ ಮನೋಭೀಷ್ಟಗಳು ನೆರವೇರುತ್ತೆ ಅಂತ ಆಶ್ವಾಸನೆ ಅಭಯವನ್ನು ನೀಡಿದರು. ಇಲ್ಲಿ ನಮಗೆ ಮಧ್ವಾಚಾರ್ಯರು ಏನು ಅವರ ತತ್ವವನ್ನು ಹೇಳಿದ್ದಾರೆ ಅದನ್ನು ಆಚರಣೆ ಮಾಡಿ ನಖಸ್ತುತಿ ಬರೆಯುವುದರ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಆನಂದಾದಿ ಗುಣಗಳು ಅವನ ಸ್ವರೂಪಾತ್ಮಕವಾದದ್ದು. ಅವನ ಗುಣಗಳಿಗೂ ಅವನ ಅವಯವಗಳಿಗೂ ಅವನ ರೂಪಗಳಿಗೂ ಅವನ ಅವತಾರಗಳಿಗೂ ಭೇದವನ್ನು ನೋಡಬಾರದು, ಅಭೇದವನ್ನೇ ತಿಳಿಯಬೇಕು. ಇದು ಸರಿಯಾದ ಜ್ಞಾನ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ನರಸಿಂಹ ಸ್ತುತಿ ಮಾಡಲಿಲ್ಲ, ನರಸಿಂಹನ ನಖಸ್ತುತಿ ಮಾಡಿದರು. ನರಸಿಂಹದೇವರ ನಖಗಳನ್ನು ಸ್ತೋತ್ರ ಮಾಡಿದ್ದಾರೆ. ವಜ್ರ ನಖಾಯ ವಿದ್ಮಹೇ ತೀಕ್ಷ್ಣ ದಂಷ್ಟ್ರಾಯ ಧೀಮಹೇ ತನ್ನೋ ನಖ ಇದು ಹೇಳ್ತಾರೆ. ಹೀಗಿರುವಾಗ ಅಲ್ಲಿ ಭಗವಂತನ ಏನು ಮಧ್ವಾಚಾರ್ಯರು ಯಾಕೆ ನರಸಿಂಹದೇವರನ್ನೇ ಸ್ತುತಿ ಮಾಡಬಹುದಲ್ಲ, ಯಾಕೆ ನಖವನ್ನು ಸ್ತೋತ್ರ ಮಾಡಿದರು, ಉಗುರುಗಳನ್ನು? ನಮ್ಮೆಲ್ಲರಿಗೂ ತಿಳಿದಂತೆ ನಮ್ಮ ದೇಹದಲ್ಲಿ ನಖಗಳು, ಉಗುರುಗಳು ಅತ್ಯಲ್ಪವಾದದ್ದು, ಏನೂ ಅದು ಲೆಕ್ಕವೇ ಇಲ್ಲ ನಮಗೆ. ಅದು ಬೆಳೆಯುತ್ತೆ, ಬೆಳೆದರೆ ಕತ್ತರಿಸ್ಬಿಡ್ತೇವೆ. ಅಂತಹ ಯಾವಕ್ಕೂ ಲೆಕ್ಕವಿಲ್ಲದೆ ಇರುವಂತಹ, ಬೆಲೆ ಇಲ್ಲದೆ ಇರುವಂತಹ ನಖಗಳನ್ನು ಯಾಕೆ ಸ್ತೋತ್ರ ಮಾಡಿದರು, ನರಸಿಂಹದೇವರನ್ನು ಸ್ತೋತ್ರ ಮಾಡದೆ? ನರಸಿಂಹದೇವರನ್ನೇ ಸ್ತೋತ್ರ ಮಾಡಿದ್ದರೆ ಇನ್ನೂ ಹೆಚ್ಚು ಅನುಗ್ರಹ ಮಾಡ್ತಾ ಇದ್ನಲ್ಲ ಅಂತ ನಮಗೆ ಶಂಕ ಬರುತ್ತೆ. ಅಲ್ಲಿ ಮಧ್ವಾಚಾರ್ಯರು ಏನು ಮಾಡ್ತಾ ಇದ್ದಾರೆ, ಈ ಪ್ರಮೇಯ ಭಾಗವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನಿಗೂ ಭಗವಂತನ ಗುಣಗಳಿಗೂ ಅವತಾರಗಳಿಗೂ ಅವಯವಗಳಿಗೂ ರೂಪಗಳಿಗೂ ಭೇದವಿಲ್ಲ ಅಂತ ಹೇಳಿ ನರಸಿಂಹದೇವರ ನಖಗಳನ್ನು ಸ್ತೋತ್ರ ಮಾಡಿ ಈ ಪ್ರಮೇಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ ಕಾರಣ ಭಗವಂತನು ಆನಂದಾದಿ ಗುಣಗಳಿಂದ ಕೂಡಿರುವವನು, ಅವು ಸ್ವರೂಪಾತ್ಮಕವಾಗಿರುತ್ತೆ. ಆದ ಕಾರಣ ಅವನಿಗೆ ಸಂವೃತಃ ಅಂತ ಅವನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ಲಕ್ಷ್ಮೀದೇವಿ ಮತ್ತು ಲಕ್ಷ್ಮೀದೇವಿಯ ಅವತಾರವಾದ ಸೀತಾದೇವಿ, ರುಕ್ಮಿಣಿ ಮೊದಲಾದವರೆಲ್ಲರಿಗೂ ಕೂಡ ಅವರು ಅಂದರೆ ಲಕ್ಷ್ಮೀದೇವಿ ಯಾವ ಅವತಾರವನ್ನು ಮಾಡಿದರೂ ಕೂಡ ಭಗವಂತನನ್ನೇ ತನ್ನ ಪತಿಯಾಗಿ ಸ್ವೀಕೃತನಾಗಿರುವವನು. ಆದ ಕಾರಣ ಭಗವಂತನು ಸಂವೃತಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮೀದೇವಿ ಎಂಥವಳು ಅಂತ ಹೇಳಿದರೆ, ಭಗವಂತನನ್ನು ಬಿಟ್ಟು ಆಕೆ ಬೇರೆ ಯಾರನ್ನು ಪತಿಯಾಗಿ ಆಕೆ ಸ್ವೀಕರಿಸಲಾರಳು. ನಮಗೆ ಯಾಕೆ ಲಕ್ಷ್ಮೀದೇವಿ ಅನಾದ್ಯನಂತ ಕಾಲದಲ್ಲಿ ಶ್ರೀಹರಿಯನ್ನೇ ಪತಿಯಾಗಿ ಉಳ್ಳವಳು, ಪತಿಯಾಗಿ ಆಶ್ರಯಿಸಿಕೊಂಡಿರುವವಳು, ಸದಾ ವಕ್ಷಸ್ಥಲವಾಸಿನಿ, ಭಗವಂತನ ಅವಿಭಕ್ತ ಕುಟುಂಬಿನಿ. ಭಗವಂತನಿಂದ ಆಕೆಗೆ ವಿಯೋಗವೆಂಬುದೇ ಇಲ್ಲ. ನಮಗೆ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಪ್ರಾದುರ್ಭಾವವಾದಾಗ ಭಗವಂತನ ಸರ್ವೋತ್ತಮತ್ವವನ್ನು ಲೋಕಕ್ಕೆ ತಿಳಿಸಿಕೊಡುವುದಕ್ಕಾಗಿ ಅಲ್ಲಿರುವ ದೇವತೆಗಳಲ್ಲಿ, ಎಲ್ಲ ದೇವತೆಗಳಲ್ಲಿ ಇರುವ ಕುಂದುಗಳು, ಇವನಿಗೆ ಈ ಕುಂದಿದೆ, ಇವನಿದೆ, ಇವರು ಯಾರೂ ಸರಿ ಇಲ್ಲ, ನನಗೆ ಪತಿ ಯಾವನು ಯಾರು ಅಂದರೆ ನಾರಾಯಣನೊಬ್ಬನೇ, ಭಗವಂತ ಒಬ್ಬನೇ ಅಂತ ಹೇಳಿ ಭಗವಂತನನ್ನೇ ಲಕ್ಷ್ಮೀದೇವಿ
ವರಿಸ್ತಾಳೆ. ಇದು ಆದ ಕಾರಣ ಭಗವಂತನಿಗೆ ಸಂವೃತಃ ಅಂತ ಹೆಸರು. ಅದೇ ಹೇಳ್ತಾರೆ